ಈ ಆಂಟೆಡ್ ಮನೆಗೆ ಇವತ್ತು ಬಂದಿದ್ದೀನಿ. ಸೊ ನನಗೇನಾರು ಆದರೆ ಎತ್ತಾಕೊಂಡು ಹೋಗೋಕ್ಕೆ ನನ್ನ ತಮ್ಮ ನನ್ನ ತಂಗಿನ ಕರ್ಕೊಂಡು ಬಂದಿದ್ದೀನಿ. ಸಿಂಪಲ್ ಹಂಗೆ ದೇವರ ಮಗಂದು 40 ವರ್ಷದ ಹಳೆನಲ್ಲಿ ಏನು ನಿಮ್ಮದು ಹಿಂಗೆ ನೋಡ್ತಾ ಈ ಮಾತ್ಕೊಂಡು ಮೀ ಮಾಗ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಪ್ರಕಾರ ಚೆನ್ನಾಗಿದೆ, ಕೆಲವ್ರ ಪ್ರಕಾರ ಆಗಿದೆ ತುಂಬ. ಗೈಸ್, ದೇವ್ರ ಮೇಲೆ ದುಡ್ಡು ಬಿಡಲ್ಲ, ಡೌನು ಬಿಡಲ್ಲ. ತುಂಬಾ ಜಾಸ್ತಿ ಶ್ರೀನಿವಾಸನ ನಂಬ್ತೀನಿ. ಸೊ ನಾನು ಶ್ರೀನಿವಾಸನ್ ಜಾಸ್ತಿ ದಿವಸದಿಂದ ಇಷ್ಟು ಧೈರ್ಯ ಮಾಡ್ಕೊಂಡು ಬಂದಿರೋದು. ಅಮರ ಪ್ರೇಮಿಗಳದು ಕಾಟಗಳು ಇದ್ದೇ ಇರ್ತದೆ. ಸುಪ್ಪಿ ರಾತ್ರಿ ಬರೋಣ, ದೇವ ಇದೆಯೋ ಅಂತ ಚೆಕ್ ಮಾಡಿ. ಶ್ರೀನಿವಾಸ ಬರೋಣ ಅಂತ. ಹಾಯ್ ಗಾಯ್ಸ್, ಈಗ ತಾನೇ ಫುಟೇಜ್ ನೋಡಿದ್ರಲ್ಲ, ಈ ಆಂಟೆಡ್ ಮನೆಗೆ ಇವತ್ತು ಬಂದಿದ್ದೀನಿ. ಸೊ ನನಗೇನಾರು ಆದರೆ ಎತ್ತಾಕೊಂಡು ಹೋಗೋಕ್ಕೆ ನನ್ನ ತಮ್ಮ ನನ್ನ ತಂಗಿನ ಕರ್ಕೊಂಡು ಬಂದಿದ್ದೀನಿ. ನಮಗೇನಾದರೂ ಆದರೆ ಈಗ ಲೊಕೇಶನ್ ತೋರಿಸ್ತೀನಿ ನೋಡಿ. ಕರೆಕ್ಟ್ ಗೈಸ್, ನನ್ನ ತಮ್ಮ ಹೇಳಿದ್ದು ಹೆಂಗಿದೆ, ಇದು ಪಾಳು ಬಿದ್ದಿದೆ ಅಷ್ಟೇ, ಇನ್ನೇನಾಗಿಲ್ಲ. ಅಲ್ಲ, ಇದ್ರ ಮುಂಚೆ ಎಷ್ಟು ಸಂಸಾರ ಇತ್ತು ನೋಡಿ ಗೈಸ್. ಸಿಂಪಲ್ ಹಂಗೆ ದೇವರ ಮಗಂದು ಮಾತಾಡು. ಇಲ್ಲಿ ಮಗ ಇನ್ನೊಂದು ಚಪ್ಪಲಿ ಇಲ್ಲೇ ಬಿಟ್ಬಿಡೋನೆ ಕೊಳಕ. ಅಲ್ಲಿ ಅಮ್ಮಂದು ಅಮ್ಮಂದು ಇಲ್ಲೇ ಚಪ್ಪಲ್. ಮೋಸ್ಟ್ಲಿ 3 ಮೆಂಬರ್ಸ್ ಇದ್ರು ಅನ್ಸುತ್ತೆ ಈ ಮನೆಗೆ. ಸ್ಲಿಪ್ಪರ್ ಮಾತ್ರ ಕಾಣಿದೆ. So we'll go inside our first house. ಎಲ್ಲ ಮನೆನೂ ಕೆಳಗಡೆಯಿಂದ ಒಂದೇ ಇದ್ದಿದ್ದು. 4 ಮನೆನೂ ಒಂದೇ ಥರ ಇದೆ, ಕನ್ಸ್ಟ್ರಕ್ಷನ್ ಇದೆ. ಇಂಗೀಸ್ ಇದು ಕ್ವಾರ್ಟರ್ಸ್ ಅಂತೆ. ಸೊ ನಾನು ಆ್ಯಕ್ಚುಲಿ ವ್ಲಾಗಲ್ಲಿ ಕ್ವಾರ್ಟರ್ಸ್ ಏನು ಲೊಕೇಶನ್ನು ಹೇಳೋದು ಬೇಡ ಅಂತ, ಯಾರು ಬರೋದು ಬೇಡ ಅಂತ, ಜಸ್ಟ್ ಲೊಕೇಶನ್ ತೋರ್ಸೋಣ ಅಂತ, ಎಲ್ಲಿ ಇದೇನು ಬಗ್ಗೆ ಅಂತ ಹೇಳೋದು ಬೇಡ ಅಂತ. ಸೊ ಇದು 40 ವರ್ಷದಿಂದ ಹಿಂಗೆ ಬಿದ್ದಿದೆ. ಸೊ 40 ವರ್ಷ, 40 ಇಯರ್ಸಿಂದ. ಬಾಗಿಲೆಲ್ಲ ಮುಟ್ಬೇಡಿ, ಬಾಗಿಲಿಗೆಲ್ಲ ಏನೋ ಆಗಿರುತ್ತೆ. 40 ಇಯರ್ಸಿಂದ ಬಿಲ್ಡಿಂಗ್ ಹಿಂಗೆ ಬಿಟ್ಟಿರೋದ್ರಿಂದ ಹೇಗೆ ಹಾಳು ಬಿದ್ದಿದೆ. ಆಲ್ರೆಡಿ ತುಂಬ ಹಾಳಾಗೋಗಿದೆ. ಇದು ವಾಶ್ರೂಮ್ ಅನ್ಸುತ್ತೆ, ತೆಗೆದ್ರೆ ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿದೆ. ನೋಡಿ, ಓಪನ್ ಆಗ್ತಾ ಇಲ್ಲ, 40 ಇಯರ್ಸ್ ಬ್ಯಾಕೆ ಟಾಯ್ಲೆಟ್ ಎಲ್ಲ ಫೆಸಿಲಿಟೀಸ್ ಇತ್ತಿಲ್ಲಿ. ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ನಮ್ಮ ಬ್ರದರ್ ಅದೇನು ವ್ಲಾಗ್ ಮಾಡ್ತಿದ್ದೀನೋ ಗೊತ್ತಿಲ್ಲ, ಇಬ್ರು ಕಿತ್ತಾಡ್ತಾ ಇದ್ದಾರೆ. ನೋಡಿ ನಲ್ಲಿ, ವಾವ್ ನೈಸ್. 40 ವರ್ಷದ ಹಳೆ ನಲ್ಲಿ. ಏನು ನಿಮ್ಮದು? ನಲ್ಲಿ ಅಲ್ಲ, ಸ್ನಾನದ ಮನೆ ಅಲ್ಲ. ಅಲ್ಲ, ನಮ್ಗೆ ಯಾಕೆ ಒಂದಿಷ್ಟು ದುಡ್ಡು ಸಿಗ್ಬಾರ್ದು ಹಿಂಗೆ ನೋಡ್ತಾ ಈ ಮಾತ್ಕೊಂಡು ಮೀ ಮಾಗ್ತೀನಿ ನೋಡಿ ಫ್ರೆಂಡ್ಸ್. ಅಲ್ಲ, ಹಿಂಗ್ ನೋಡ್ತಾ ದುಡ್ಡಿನ ಕಂತೆ ಏನಾದ್ರೂ ಬಿದ್ಬಿಡಿದ್ರೆ ಹೆಂಗಿರೋದು ನೋಡಿ. ಅವಾಗಿನ ಕಾಲದಲ್ಲೇ ಇಲ್ಲಿದೆ ಸರಿ ಏನಿದೆ ಫ್ರೆಂಡ್ಸ್, ಈಗ ಇಂಟ್ರೋನಲ್ಲಿ ಈ ಲೊಕೇಶನ್ ಬಂದರೆ ಏನಾಗ್ಬೋದು ಅದಕ್ಕೆ ಕರ್ಕೊಂಡ್ಬಂದಿನಿ ಅಂತ ಹೇಳಿದೆ. ಇಂಥ ಲೊಕೇಶನ್ಲು ದುಡ್ಡು ಸಿಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ನನ್ನ ತಂಗಿ. ಏನು ಹೇಳ್ತೀವಿ ಅಲ್ವಾ ಫ್ರೆಂಡ್ಸ್, ಇವಾಗ ನಮಗೆ ಕಷ್ಟ ಅಂತ ತಾನೇ ಇದೆಲ್ಲ ಮಾಡ್ತಿರೋದು. ಹಿಂಗೆ ಏನಾದರೂ ಸಿಕ್ಬಿಟ್ರೆ ಸ್ವಲ್ಪ ಜೋರಾಗಿ ಅಲ್ವಾ, ದುಡ್ಡೇನಾದ್ರೂ ಫುಲ್ ಸಿಕ್ಬಿಟ್ರೆ ಇನ್ನು ಚೆನ್ನಾಗಿರೋ ವಿಡಿಯೋಸು ಬೇರೆ ಬೇರೆ ಕಂಟ್ರಿಗೆ ಹೋಗಿ ಇದಕ್ಕಿಂತ ಆಗಿರೋದು ಮನೆಗಳಲ್ಲಿ ಹೋಗಿ ಶೂಟ್ ಮಾಡ್ಬೋದಲ್ವಾ. ಸ್ವಲ್ಪ ಬೇಜಾರು ಮಾಡ್ಕೊಬೇಡ. ಮಾತು ಒಂದು ಮಾತಿದೆ ಸ್ನೇಹಿತರೆ, ಏನು ಮನುಷ್ಯ ಮೂರಲ್ಲಿ ಬಿದ್ದರೂ ದುಡ್ಡು ಬಿಡಲ್ಲ ಅಂತ. ಇವಾಗ ದೇವ್ರ ಹತ್ರ ಬಿದ್ದಿರೋ ದುಡ್ಡು ಬಿಡಲ್ಲ. ದ ಥಿಂಗ್ ಈಸ್, ಮನುಷ್ಯನಿಗೂ ಆಸೆ ಜಾಸ್ತಿ, ದೇವಕ್ಕೂ ಆಸೆ ಜಾಸ್ತಿ. ಡಿಪೆಂಡ್ಸ್ ಆನ್ ಮನಿ. ಓಕೆ ಫ್ರೆಂಡ್ಸ್, ಈಗ ಈ ಲೊಕೇಶನ್ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ಪ್ರಕಾರ ಚೆನ್ನಾಗಿದೆ, ಕೆಲವ್ರ ಪ್ರಕಾರ ಆಗಿದೆ ತುಂಬ. ಖಂಡಿತ. ಇದು ಅದೇ ದಾರ, ಹಳೆ ಕಾಲದಲ್ಲಿ ದಾರ ಮಾಡ್ತಿದ್ರಲ್ಲ, ಇದನ್ನೇ ತಾನೇ.
ದಾರ ಇದ್ರಲ್ಲಿ ದಾರ ಮಾಡ್ತಿರ್ಲಿಲ್ಲ. ಅಲ್ಲ ಅಣ್ಣ, ಇದನ್ನ ಎರಡು ಮೂರು ಇಟ್ಕೊಂಡು ಯಾತಾಡ್ತಿದ್ರಲ್ಲ ಅದಲ್ಲ ಇದು. ಅಂದ್ರೆ ಜುಗಾಲೆ ಆಡ್ತಿದ್ವಲ್ಲ ನಾವು. ಅದು ಬಂದ್ಬಿಟ್ಟು ನೀನು ಬೆಳ್ಳು ಜುಗಾಲಿ ಹೇಳಕ್ಕಾಗಲ್ಲ. ಅದು ನೋಡಿ ಇದು ಆಲ್ಮರದು ಬೆನೆಂಟ್ You take this. ಇಷ್ಟು ದೆವ್ವ ನೇತಾಡಿದ್ರು ಬಿಡ. ಈಗ ನನ್ನ ತಮ್ಮ ತಂಗಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನೋಡೋಣ. ಏನು ನನ್ನ ತಮ್ಮ ತಂಗಿ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತಾರೆ ನೋಡೋಣ. ಓಕೆ ಏನು ಸುಪ್ರೀತ್, ಈಗ ಲೊಕೇಶನ್ ನೋಡಿ ಏನು ಅನಿಸುತ್ತೆ ನಿಮಗೆ? ಸದ್ಯಕ್ಕೆ ಎಷ್ಟು ಏನು ಫೀಲು? ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿಲ್ಲ, ನಾನು ಇದು ಸುಮಾರು ಸರಿ ಬಂದಿದ್ದೆ. ನಾನು ಪ್ರತಿ ಸರಿ ಬಂದಾಗ ನನಗೆ ಫೀಲಿಂಗ್ ಬೇರೆ ಬೇರೆ ಇದೆ. ಬಟ್ ಗೊತ್ತಿಲ್ಲ, ಇವತ್ತು ಆ ಫೀಲಿಂಗ್ ಇಲ್ಲ ಇವತ್ತು ನನಗೆ. ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಯಾರ್ಯಾರು ಇದ್ರು, ಯಾರ್ಯಾರು ವಾಸ ಮಾಡಿದ್ರು ಅಂತೆಲ್ಲ ಇವನು ಜ್ಯೋತಿಷ್ಯ ಹೇಳ್ತಾನೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಗೈಸ್ ಇದಕ್ಕೊಂದು ಮೀಮ್ ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ ಈಗ ಅಕಸ್ಮಾತ್ ನಾನು ಈ ಮನೆಗೆ ಇದ್ದು ಈ ಮನೆಗೆ ಇದ್ದಿದ್ರೆ ಆರಾಮಾಗಿ ಎಲ್ಲ ಮಾತಾಡ್ಕೊಂಡು. ಓ ಭ್ರಮೆ. ಗೈಸ್ ದೇವ್ದ ಮೇಲೆ ದುಡ್ಡು ಬಿಡಲ್ಲ, ಡೌನು ಬಿಡಲ್ಲ. ಅದಂತೂ ನಿಜ, ಇವನು ಯಾರನ್ನೂ ಬಿಡಲ್ಲ. ಇದ್ರ ಮೇಲೆ ಒಂದು ವ್ಲಾಗ್ ಮಾಡಬೇಕು ಅಂತಿದ್ದೀನಿ. ಪ್ರೆಸೆಂಟ್ ಸಿಚುವೇಶನ್ ಸೊಸೈಟಿಯಲ್ಲಿ ಯಂಗ್ಸ್ಟರ್ಸು ಹುಡುಗಿ ಏನು ಯೋಚನೆ ಮಾಡ್ತಿರ್ತಾರೆ ಅಂತ ನೋಡಿ. ಈಗ ಅದಕ್ಕೊಂದು ಕ್ಲೂ ಸಿಕ್ಬಿಡ್ತು, ದೇವ್ದ ಮನೇಲಿ ದುಡ್ಡು ಬಿಡಲ್ಲ, ದೇವು ಬಿಡಲ್ಲ ಅಂತ. ನೋಡ ಅಲ್ಲ, ಇದಕ್ಕೆ ಒಂದು ಯೋಚನೆ ಮಾಡ್ತೈತೆ, ಈ ಪಾಲ್ ಬಿದ್ದಿರ ಮನೇಲಿ ಏನೇನಾಗಿರ್ಬೋದು? ಎಷ್ಟು ಜನ ಸಂಸಾರ ಮಾಡಿರ್ತಾರೆ, ಸಂಸಾರ ನಾನು ಕೇಳ್ತಾರೆ ನಾನು. ಮೀನ್ಸ್ ಅಂದ್ರೆ ಎಷ್ಟು ಜನ ಇದ್ದಿದ್ರು. ಅಲ್ಲ, ಇದನ್ನೆಲ್ಲ ತಿಳ್ಕೊಳಕ್ ನೈಟ್ ಬರ್ಬೇಕು. ಅಲ್ಲ Shut up. ನಾನೇನೋ ಕೇಳ್ತಾ ನೀವು ಇಬ್ಬರು ಕನ್ಫ್ಯೂಸ್ ಮಾಡ. ಮನೇಲಿ ಸುಮ್ಮನೆ ರೆಟ್ಗಳು ಹಾಕಿಲ್ಲ, ಅದು ರೆಟ್ ಹಾಕಿದ್ರು ಒಂದ್ ಸ್ವಲ್ಪ ವರ್ಷಕ್ಕೆ ಅದು ಹೋಗ್ಬಿಡುತ್ತೆ ರೆಟ್. ಅದು ಯಾವ ರೇಟ್? ರೀಸೆಂಟ್ ಆಗಿ ಹಾಕಿಲ್ಲ, ಕಿಟಕಿಗೆಲ್ಲ ರೆಟ್ ಕೂತ್ಕೊಳ್ಳೋದು. ಏ, ಅದು ತುಂಬಾ ದಿನ ಆಗಿದೆ. ಇಲ್ಲ, ಏನಂದ್ರೆ ಲಾಸ್ಟ್ ಟೈಮ್ ಬಂದಲ್ಲ ಯಾರೋ ಮೂವಿ ಶೂಟ್ ಮಾಡಿದ್ರು, ಇದಿತ್ತು ಬಿಡಿ. ಲಾಸ್ಟ್ ಟೈಮ್ ನಾನು ಬಂದಲ್ಲಿ ಇತ್ತಿಲ್ಲಿ ಗೊತ್ತಿಲ್ಲ ಇದೇನಂತ. ಬಿಟ್ಟು ನ್ಯಾತಾಡ್ತಿದ್ದೀನಿ. ಮತ್ತೆ ಅದಾದ್ಮೇಲೆ ನಮ್ಮಂಥ ಹುಡುಗರೆಲ್ಲ ಬಂದು ಪಾರ್ಟಿಗಳು ಮಾಡಿದ್ರು, ತುಂಬ ರಾಜಗಳೆಲ್ಲ ಹೊಡೆದಿದ್ರು. ಬಟ್ ಈಗ ಕ್ಲೀನ್ ಆಗಿದೆ. ಇಷ್ಟು ಕ್ಲೀನ್ ಇರಲಿಲ್ಲ ಲಾಸ್ಟ್ ಟೈಮ್ ಬಂದ ನಾವು. Maybe ಯಾರೋ ಬಂದಿದ್ರೆ ಆಡಿಯನ್ಸ್ ಏನು ಕಾಣಿಸಲ್ಲ. ಹಾಕ್ರಪ್ಪ ಸಣ್ಣಗೆ ಒಂದು ಯಾವ್ದಾದ್ರು ಮುಗಿಸೋಗ್ಬೇಕು. ಮುಚ್ಕೊಂಡಿರ್ತೀಯ, ಹೆಂಗ್ ಮಾತಾಡ್ತೀಯ ಗೊತ್ತಾ ನೀನು? ಪ್ರಾರಂಭದ ತರ. ಗೈಸ್ ನನ್ನ ತಂಗಿ ಕಾಲು ನಡೀತಿದೆ. ಲಾಲಬ್ದ ಅಂತೆ. ಪ್ರಾರಬ್ಧ. ಆ ಕಡೆ ತೋರಿಸೋದೆಲ್ಲ ಆಗಲೇ ಸೇಮ್ ಲೊಕೇಶನ್. ಆಗಿನ ಕಾಲದ ಹೊಲೆ ನೋಡಿ, ಹೊಲೆ ಹೇಗಿದೆ ಫ್ರೆಂಡ್ಸ್? ಇದು ಒಂದು ಮೀಮ್ ಹಾಕ್ಬೋದು. ಒಳ್ಳೆನೇ ಗೈಸ್. ಏನು ಒಳ್ಳೆ ನನ್ನ ತಮ್ಮನ ಸ್ವಲ್ಪ ಬ್ಯಾಕ್ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಾನೆ ಸ್ವಲ್ಪ ಪ್ಲೀಸ್. ಬಟ್ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ನಾವು ಸುಮ್ಮನೆ ಏನಾದ್ರೂ ಇದ್ದು ಆಮೇಲೆ ಯಾಕೆ ಬೇಕು? ಅದೆಲ್ಲ ಬೇಡ. ಬ್ಯಾಗ್ ಆಂಟಿದು ಬ್ಯಾಗ್. ಈಗ ಲೊಕೇಶನ್ ಬಂದಲ್ಲ ಗೊತ್ತಿಲ್ಲ. ನಿಮ್ಮ ಧೈರ್ಯ ಇರಲಿ, ಧೈರ್ಯ ಇಲ್ಲದೆ ಇರಲಿ, ಧೈರ್ಯ ಇದ್ದು ಇದೆಲ್ಲ ವಸ್ತುಗಳನ್ನ ಮುಟ್ಟಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದ್ರೆ ನಮ್ ಜೊತೆ ನಾವೇನು ಮುಡ್ತಲ್ಲ ಅಂದ್ರೆ ನಾನು ತುಂಬಾ ಜಾಸ್ತಿ ಶ್ರೀನಿವಾಸನ ನಂಬ್ತೀನಿ. ಸೊ ನಾನು ಶ್ರೀನಿವಾಸನ್ ಜಾಸ್ತಿ ದಿವಸದಿಂದ ಇಷ್ಟು ಧೈರ್ಯ ಮಾಡ್ಕೊಂಡು ಬಂದಿರೋದು. ಸೊ ನನ್ನ ತಂಗಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಏಮೋ ನಿನಗೆ? ನನಗೆ ಭಕ್ತಿ ಜಾಸ್ತಿ ಅಂತ ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನಂದರೆ ನನಗೆ ನಾನು ಪಾಸಿಟಿವ್ ನಂಬ್ತೀನಿ, ನೆಗೆಟಿವ್ ನಂಬ್ತೀನಿ. ಸೊ ಈ ಬ್ಲಾಗ್ ಮಾಡೋ ಉದ್ದೇಶನೇ ಅದು. ತೋರಿಸೋಣ ನಿಮಗೆಲ್ಲ ಏನು ಫೀಲ್ ಆಗುತ್ತೆ, ನೀವೇನು ಹೇಳ್ಬೋದು. ನನಗೆ ನಾನು ತೋರಿಸೋದ್ರಿಂದ ಹೆಚ್ಚು ಇಂಟ್ರಾಕ್ಷನ್ ಇಂಪಾರ್ಟೆಂಟ್ ನನಗೆ, ಅದೇ ನಿಮ್ಮ ಜೊತೆಗೆ ನೋಡೋಣ. ಕ್ಲೀನ್ ಮಾಡ್ಕೊ ಸಾಕು, ಇದು ಜಾಸ್ತಿ ಟಾಯ್ಲೆಟ್ಗಳಲ್ಲ ಈ ಕಡೆ. ಫಸ್ಟ್ ಫ್ಲೋರ್ಲಿ ಇದ್ವಿ, ನಾನು ತೋರಿಸಿದ್ದು ಈಗ ಇಷ್ಟೊತ್ತು. ಫಸ್ಟ್ ಫ್ಲೋರ್ಲಿ ಇದ್ವಿ. ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್. ಗ್ರೌಂಡ್ ಫ್ಲೋರ್ಲಿ 2 ಮನೆಗಳಿದ್ದಾವೆ, 4 ಮನೆಗಳಿದ್ದಾವೆ. ಇದ್ರ ಹಿಂಭಾಗ ಇದೊಂದು ಬಿಲ್ಡಿಂಗು, ಇದ್ರ ಹಿಂಭಾಗ ಇನ್ನೂ 4 ಬಿಲ್ಡಿಂಗ್ ಇದಾವೆ. ಈ ಕಡೆ 3 ಬಿಲ್ಡಿಂಗ್ ಇದಾವೆ. ಬಟ್ ಇದು ಎಂಟ್ರೆನ್ಸ್ ಈಸಿಯಾಗಿ ಎಂಟ್ರಿ ಆಗ್ಬೋದು. ಇದೊಂದೇ ಬಿಲ್ಡಿಂಗ್ ಇರೋದು ಚೆನ್ನಾಗಿ. ನೈಟ್ ಹೊತ್ತು ಇಲ್ಲಿಗೆ ಬರಬೇಕು ಅಂದರೆ ಲೈಕು, ಸಬ್ಸ್ಕ್ರೈಬ್, ಫಾಲೋ ಜಾಸ್ತಿ ಮಾಡಿ. ಇವನ್ ನಂಬರ್ ಸೆಂಡ್ ಮಾಡ್ತೀನಿ, ಇವನ್ನ ಕೇಳಿ ಲೊಕೇಶನ್ ಇವನ್ ಸೆಂಡ್ ಮಾಡ್ತಾನೆ. ಅಲ್ಲೇನೋ ಈತ ಮಾಡ್ತಾನೆ. ನೀವು ಬನ್ನಿ ಮೇಲೆ ಇನ್ನೊಂದು ನೆಕ್ಸ್ಟ್ ಫ್ಲೋರ್ ಹೋಗೋಣ. ಸುಪ್ರಿ ನಾ ಇಬ್ರು ನೀನು ಇಲ್ಲೇ ಬಿಟ್ಬಿಟ್ಟು ಹೋದ್ರೆ ಏನು ಮಾಡ್ತೀಯ? ಕಿಚ್ಚಾಡ್ಬಿಡ್ತೀನಿ, ಜೋರಾಗಿ ಕಿಚ್ಚಾಡ್ಬಿಡ್ತೀನಿ. ಇಲ್ಲ ದೇವ್ರ ಜಪ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಓ
ಟೆರೇಸ್ ಸಕ್ಕತ್ತಾಗಿದೆ. ಎಲ್ಲಿಲ್ಲ ಅಲ್ಲಿ ಕೂರ್ತೀನಿ. ಅದು ಗಟ್ಟಿ ಇಲ್ಲ ಏನಿಲ್ಲ ನೋಡಿ ಈಗ ಹೆಣ್ಮಕ್ಳಿಗೆ ಎಂಥ ಲೊಕೇಶನ್ ಬಂದರೂ ಫೋಟೋ ತಗೊಳ್ಳೋದೇ ಹುಚ್ಚು. ಲೊಕೇಶನ್ ಬಿಲ್ಡಿಂಗ್ ಓಡಲ್ಲ ಗೈಸ್, ಸುತ್ತಮುತ್ತಲೂ ತುಂಬ ಆರಿಫ್ಯಾಕ್ಟ್ ಚೆನ್ನಾಗಿ ಕಾಣುತ್ತೆ. ಆರಿಫ್ಯಾಕ್ಟ್ ಚೆನ್ನಾಗಿ ಕಾಣುತ್ತೆ. ಇದ್ಯಾ ಪದ ಇದು? ಆರಿಫ್ಯಾಕ್ಟ್ ಚೆನ್ನಾಗಿ ಕಾಣುತ್ತೆ. ಆರಿಫೈ ಅರ್ಥ ಆಗಲಿಲ್ವಾ? ಬನ್ನಿ ಬನ್ನಿ ಬನ್ನಿ. ಹಾಂ, ಈಗ ಇದು ಗ್ರೌಂಡ್ ಫ್ಲೋರ್ಲಿರೋ ಮನೆ. ಇದು ಎಲ್ಲ ಕೆಳಗಿನ ಮೇಲೆ ಹೋದರೆ ನಾನು ಮೇಲಿಂದ ಕೆಳಗೆ ಬಂದಿದ್ದೀನಿ. ನೋಡಿ 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 ನೋಡಿ, ದಿಸ್ ಇಸ್ ಅ ಗರ್ಲ್, ದಿಸ್ ಇಸ್ ಅ ಬಾಯ್. ದ ಲಾಸ್ಟ್ ಟ್ರೈನ್ ಯಾರು ಅನ್ಸಿದ್ದೋ ಗೊತ್ತಿಲ್ಲ. ಲಿಟ್ರಲ್ ಯಾವಾಗಿನ ಪೇಪರ್ ಕ್ವಾಲಿಟಿ ನೋಡಿ. ಅಂದರೆ ಕ್ವಾಲಿಟಿ ಎಲ್ಲ ಫುಲ್ ಇಲ್ಲ, ಬರೀ ಫಾರ್ಟಿ ಇಯರ್ಸ್ ಬರೀ ಪೇಪರ್ ಅಷ್ಟೇ. ಹಿಂದ್ಗಡೆ ಇಂಗ್ಲೀಷ್ ಸಿನಿಮಾ ಇದೆ ಆ್ಯಕ್ಚುಲಿ. ಇದು ಹಾಂ, ಇಂಗ್ಲೀಷ್ ಮೂವಿ ಇದು, ಅದು ಪೋಸ್ಟ್ ಇದೆ. ದ ಲಾಸ್ಟ್ ಟ್ರೈನ್. ಹಾಂ, ಇಲ್ಲಿ ನೋಡಿ ಗಣೇಶ. ಹಾಂ ಹಾಂ, ಇಲ್ಲ ಕಣೋ. ನೈಸ್. ನಾವು ಇದೇ ಮನೆಯಲ್ಲಿ ಒಂದು ಶೂಟಿಂಗ್ ಕೂಡ ಮಾಡಿದ್ವಿ, ಶಾರ್ಟ್ ಮೂವಿನ. ಇದು ಟೈಮ್ ಟ್ರಾವೆಲ್ ಅಂತೇಳಿ ನಮ್ಮ PR ಸ್ಟುಡಿಯೋಸ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ. ಅದು ಶಾರ್ಟ್ ಮೂವೀಸ್ ಮಾಡ್ತೀವಿ ನಾವು, ನೋಡಿ. ಶೂಟಿಂಗ್ ಮಾಡಿರೋದು. ಹಾಂ, ಶೂಟಿಂಗ್ ಮಾಡಿದ್ರಲ್ಲಿ ಅದು ಅದೇ ಥರ ಇನ್ನೊಂದು ಕತ್ತಿ ಇತ್ತು, ಹಿಂಗೆ ಇಟ್ಟಿದ್ರು. ಎಕ್ಸೆಪಲ್ ಬರ್ತದಲ್ಲ ಆ ರೀತಿ ಇಟ್ಟು ಶೂಟಿಂಗ್ ಮಾಡಿದ್ರು. ಹಾಂ, ಹಂಗೆ ಇಟ್ಟಿದ್ರು. ನಾವು ಒಂದ್ಸರಿ ಬಂದಿದ್ವಿ, ಅದಾದ್ಮೇಲೆ ಯಾರು ಎತ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇ ಐತಲ್ಲ ಅದು. ನೋಡಿ ಒಳಗಡೆ ಬೆಡ್ ಎಲ್ಲ ಇಟ್ಕೊಂಡಿದ್ದಾರೆ ಇವರು. ಯಾಕೆ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ನಾವು ಶೂಟಿಂಗ್ ಮಾಡಕ್ಕೆ ಬಂದಾಗ ಇರಲಿಲ್ಲ, ಗೊತ್ತಿಲ್ಲ. ದೇವ್ರ ಫೋಟೋ ಕೆಳಗೆ ಎರಡು ಬೆಡ್. ಇಲ್ಲ, ಆ್ಯಕ್ಚುಲಿ ಇದಿರಲಿಲ್ಲ. ಇದು ಇಲ್ಲಿತ್ತು, ಇಲ್ಲಿ ಯಾರು ತಂದು ಹಾಕ್ರೋ ಗೊತ್ತಿಲ್ಲ. ನೋಡಿ, ಇದೊಂದೇ ಬಿಲ್ಡಿಂಗ್ ಇಲ್ಲ ಆ್ಯಕ್ಚುಲಿ. ಇದ್ರ ಪಕ್ಕ ಇನ್ನೂ ಸುಮಾರು ಬಿಲ್ಡಿಂಗ್ಗಳಿದ್ದಾವೆ, ತೋರಿಸೋಣ ನಿಮಗೆ. ಬನ್ನಿ, ಸೇಮ್ ಕನ್ಸ್ಟ್ರಕ್ಷನ್ನು ಗೊತ್ತಿರ್ತಲ್ಲ ನಿಮಗೆ. ನೋಡಿ, ಅದೇ ಮನೆ, ಅದೇ ಮರ. ನೋಡಿ ಈ ಮನೇಲಿ ಅದೆಷ್ಟು ಜನ ಇದ್ರು. ನನಗೆ ಹೇಳೋದು ನನಗೆ ಗಡಗಡ. ಡೋಂಟ್ ಮೈಂಡ್, 1 ಸೆಕೆಂಡ್ ಹಂಗೆ ಇರಿ. ಏನೋ ನನ್ನ ತಂಗಿ ನನ್ನ ಹಿಂದೆ ಏನೋ ನೋಡ್ಬಿಟ್ಟಿದ್ದಾಳೆ, ನನಗೆ ಭಯ ಆಗ್ತೈತೆ ಏನು ಅಂತ. ಸಜ್ಜೆ ಇದು ನಾವು ನೋಡಿ ಏನು ಅನ್ಕೊಬಿಡಿ ಸ್ವಲ್ಪ ಕ್ಷಣ ಎಕ್ಸ್ಪ್ರೆಷನ್ ಇಲ್ಯೂಷನ್ ಕ್ರಿಯೇಟ್ ಆಗೋಯ್ತಾ? ಆಯ್ತು ಆಯ್ತು, ನಡ್ಕೊಳ್ತಲ್ಲ. ಏನಾದ್ರು ಕಾಣಿಸ್ತಾ? ಒಂಥರ ಅನಿಸ್ಬಿಡ್ತು ಗೊತ್ತಾ? ಹೆಂಗನ್ನಿಸ್ತು ಗೊತ್ತಾ? ಹೆಂಗನ್ನಿಸ್ತು? ಸಡನ್ ಆಗಿ ಏನೋ ಒಂದು ಅಂದ್ರೆ ಕತ್ಲ ಕಡೆ ನೋಡಿದ್ರೆ ಒಂದು ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಕರೆಕ್ಟ್. ಪಾಸಿಟಿವ್ ಆಗಿ ತಗೊಂಡ್ಬೇಡ, ಬಾಯಿಸ್ಕೊಂಡಾಗಪ್ಪ. ಎಂಥ ಧೈರ್ಯವಂತರಿಗೂ ಕೂಡ ಒಂದು ಸೆಕೆಂಡ್ ಜಲ್ ಅಂದೇ ಅನ್ನುತ್ತೆ, ಇಲ್ಯೂಷನ್ ಕ್ರಿಯೇಟ್ ಆಗೇ ಆಗುತ್ತೆ. ಅಲ್ಲಿ ನೋಡಿ ಜಲ್ಲಲ್ಲಿಲ್ಲ, ಇವಮ್ಮ ಕೊಟ್ಟಿದ್ದ ಎಕ್ಸ್ಪ್ರೆಷನ್ ಇನ್ ಜೊಲ್ಲ. ಮುತ್ತು ರಾಜು ಐ ಲವ್ ಯು ಅಂತ ಲಾಕ್ ಹಾಕವ್ರೆ, ಲಾಕ್ ಹಾಕಿದ್ದಾರೆ. ಯಾರು ಎಲ್ಲೋದು ಈ ಥರ ಅಮರ ಪ್ರೇಮಿಗಳದ್ದು ಕಾಟಗಳು ಇದ್ದೇ ಇರ್ತದೆ. ಲಾಕ್ ಹಾಕವ್ರೆ, ಲಾಕ್ ತೆಗಿತಾ ಇದ್ದೀನಿ. ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ. Where are you? ಏಯ್ ಅಣ್ಣ, ಬಟ್ಟೆ ನಿಮ್ದು. Shit. ಜೈ ಆಂಜನೇಯ. ಶ್ರೀನಿವಾಸ ಶ್ರೀನಿವಾಸ ಗೋವಿಂದ ಹರಿ ಗೋವಿಂದ. ಇದು ಭಯಪಟ್ಟವರ ಲಕ್ಷಣಗಳು. ಗೋವಿಂದ ಗೋವಿಂದ ಹರಿ ಯಾಕೋ ನೋಡಿ ನೋಡಿ. ಸ್ವಲ್ಪ ಟಾರ್ಚ್ ಹಾಕಪ್ಪ. ಅದೇನೋ ಕೋಲು ಮೂಳೆನೋ ನೋಡೋಣ ಸರಿಯಾಗಿ. ಹಾಂ, ಕೋಲೆ. ನಾನೇ ಟಾರ್ಚ್ ಆನ್ ಮಾಡ್ಕೊಂಡಿದ್ದೆ ಗಾಯ್ಸ್. ಅಷ್ಟೊಂದು ನಿಮ್ಮ ಕತ್ಲಲ್ಲಿ ತೋರಿಸೋದಿಲ್ಲ. ಸಾರಿ. ಭಯ ನೋಡಿ. ಇದು ಬಾತ್ರೂಮ್. ಬಾತ್ ಮಾಡಕ್ಕಾಗಲ್ಲ ಈಗ ಸದ್ಯ. ಬಂದ್ಬಿಟ್ಟು ಆರೋಗ್ಯ ಬಗ್ಗೆ ಮಾತಾಡೋಣ. ಬಾತ್ರೂಮು ಒಲೆನೇ ಆಚೆ ಕೊಟ್ಟಿದ್ರೆ ಗೊತ್ತಿಲ್ಲ. ಈ ಮನೇಲಿ ಅಡುಗೆ ಮನೆ ಅಲ್ಲಿದೆ ಒಂದು ಆಲ್ರೆಡಿ.
ಅಡುಗೆ ಮನೆ ಇದೆ. ಮಟನ್ ಚಿಕನ್ ಬೇಯಿಸಕ್ಕೆ ಹ್ಮ್. ಅಂದ್ರೆ ಅವಾಗ ಇದು ಅವಾಗ ಕಲ್ಚರ್ ಇತ್ತಲ್ಲ, ನಾನ್ ವೆಜ್ ಮನೆಯಿಂದ ಆಚೆ ಮಾಡ್ತಿದ್ರು ಅಂತ. ಇದು ಬಟ್ಟೆ ಕಲ್ಚರ್. ಇದು ಸ್ನಾನಕ್ಕೆ ನೀರ್ ಕಾಯಿಸೋದು ಇಲ್ಲಿ ನೋಡಿ, ಇಲ್ಲಿ ತೊಟ್ಟಿ ಐತೆ, ಇಲ್ಲಿ ಬಟ್ಟೆ ಹೋಗಿ ಜಾಗ ಐತೆ. ತೊಟ್ಟಿ ಇದು ಬಟ್ಟೆ ಒಗೆಯೋ ಜಾಗ ಕರೆಕ್ಟು. ಇದು ತಾಳ್ಮೆದು ಎಷ್ಟು ವರ್ಷ ಹಾಗಾದ್ರೆ ಇದು ಸ್ನಾನದ ಮನೆ 40 ವರ್ಷ ಅಂತ ಅವಾಗಿನ 20 ಸಲ ಇದು 65 ವರ್ಷದ ಮೇಲೆ ಆಯ್ತು ಬಿಲ್ಡಿಂಗು. ಹೌದಾ? ವಾಸ ಇದಕ್ಕೆ ಶುರು ಮಾಡಿ ಹಾ. ಅದು ಪಾಲ್ ಬಿದ್ದೆ ಅಲ್ಲೇ 40 ವರ್ಷ ಆಯ್ತು, 40 ಇಯರ್ಸ್ ಆಯ್ತು. ಅಪ್ಪ ಶ್ರೀನಿ ಟೊಪಾಟೊ ನನ್ನ ಮಾತ್ರ ನಮ್ಮ ಬಗ್ಗೆ ಚಿಂತೆ ಇಲ್ಲ. ಶ್ರೀನಿವಾಸ ವೆಂಕಟೇಶ್ವರ ತಾಯಿ ಲಕ್ಷ್ಮೀ ದೇವಿ ಅಂಡ್ ಗಣಪತಿ ಸರಸ್ವತಿ 3 ಜನ ಇದ್ದಾರೆ. ಒಳ್ಳೇದ್ ಮಾಡಪ್ಪ. ಏನದು? ಕಲ್ಲು. ಅಷ್ಟೊಂದೆಲ್ಲ ರಿಯಾಕ್ಟ್ ಮಾಡಿದ್ರೆ ಇರ್ಲಿ, ಏನ್ ತಂದ್ರೆ ಇಟ್ಕೊಳ್ಳಿ. ಬಟ್ಟೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರೆ ನೈಟಿನಾ? ನೈಟಿ ಅಲ್ಮೇಲೆ ಏನೈತೆ? ಕಲ್ಲಷ್ಟೇ. ಕಲ್ಲಿಗೆ ಏನೋ ಸುತ್ತೋರಲ್ಲ, ಕಮ್ಮಿ ಸುತ್ತವೆ, ಏನು ಸುತ್ತೋ ಏನು ಗೊತ್ತಾಗ್ತಿಲ್ಲ. ಬೇಡ ಮುಟ್ಟದು. ಇಂಥ ಪ್ಲೇಸ್ಗಳು ಬಂದು ಏನು ಮುಟ್ಲೋಬಾರ್ದು. ಸೊ ಇದು ಮೈನ್ ಬಿಲ್ಡಿಂಗ್. ಬೇಕು ಅಂದ್ರೆ ಲೈಕ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್. ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಇದು ಮೈನ್ ಬಿಲ್ಡಿಂಗ್ ಅಷ್ಟೇ. ಇದು ಪಕ್ಕ ಸಿಂಗಲ್ ಬೆಡ್ರೂಮ್ ಥರ ಚಿಕ್ಕ ಚಿಕ್ಕ ಬಿಲ್ಡಿಂಗ್ಗಳಿದೆ, ಇನ್ನೂ ಇದ್ದಾವೆ. ದೊಡ್ಡ ಹಾಲ್ ಒಂದು ಇದೆ, ಫಂಕ್ಷನ್ ಮಾಡಲಿಕ್ಕೆ ಏನೋ ಮಾಡಿದರು. ಸೊ ಗೊತ್ತಿಲ್ಲ ಆರ್ಡರ್ ಕಂಟೆಂಟ್ ಹೆಂಗೆ ತಗೋತೀರೋ ನೀವು, ಇದನ್ನೆಲ್ಲ ಹೆಂಗೆ ಬಿಲೀವ್ ಮಾಡ್ತಿರೋ ಅಥವಾ ಇದನ್ನು ತೋರಿಸಿರೋದು ನಿಮಗೆ ಇದು ಹಿಂಗಿದೆ ನೋಡಿ ಅಂತ. ಇದ್ರ ಲೈಟ್ ವರ್ಷನ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಬೆಳಗ್ಗೆ ಬಂದಿದ್ದೀವಿ, ಗೊತ್ತಿಲ್ಲ ನಮಗೆ ನೈಟ್ ಬರೋದಕ್ಕೆ ಎಷ್ಟು ಧೈರ್ಯ ಇರುತ್ತೋ ನಮಗೂ ಗೊತ್ತಿಲ್ಲ. ಸೊ ಇದರೊಳಗೆ ನೈಟ್ ಬಂದಿಲ್ಲ ನಾವು, ಸುಮಾರು ಸರಿ ಬಂದಿದ್ದೀನಿ ನಾನು. ಸೊ ನನ್ನ ಹೇಮು ಒಂದು ಕೆಲಸ ಮಾಡೋಣ, ಗ್ಯಾಡ್ಜೆಟ್ ಯಾವುದು ದೇವ ಇದೆಯಲ್ಲ ಚೆಕ್ ಮಾಡ್ತಾರಲ್ಲ, ಅದು ಚೆಕ್ ಮಾಡೋಣ. ಸರಿ, ಇವ್ರೇನ ಆಡಿಯನ್ಸ್ ನೋಡಿ ಬೇಕು ಅಂತಂದರೆ ನೈಟ್ ಬಂದು ಚೆಕ್ ಮಾಡಲ್ವಾ? ಸುಪ್ಪಿ ರಾತ್ರಿ ಬರೋಣ, ದೇವ ಇದೆಯಲ್ಲ ಅಂತ ಚೆಕ್ ಮಾಡಿ. ಶ್ರೀನಿವಾಸ ಬರೋಣ ಅಂತ ಏನಂತೀಯ? ಟ್ರೈ ಮಾಡ. ಆಲೆ ಪಂಚರ್ ಆಗೋಯ್ತು. ನೈಟ್ ಇಲ್ಲೇ ಇರೋದಾ? ಓಕೆ. ಅಲ್ಲ ಇಲ್ಲಿದ್ದೀವ ಅಂದರೆ ಒಂದು ಫಂಕ್ಷನ್ಗೆ ಬಂದಿದ್ದೀವಿ ಇದೇ ಊರಲ್ಲಿ. ಸೊ ಅದಕ್ಕೆ ಇರ್ತೀರಾ ಅಂತ ನೋಡಿ. ಅದು ಬಿಲ್ಡಿಂಗು ಇಷ್ಟು ಹಾಳಾಗಿದೆ, ಒಳ್ಳೆ ತುಂಬ ಆಲಿಫೈ ಆಗಿದೆ. ಬಟ್ ಲೊಕೇಶನ್ನು ಹೊರಗಡೆ ತುಂಬ ಚೆನ್ನಾಗಿದೆ. ಹೀಗೆ ಬಂದರೆ ಪಕ್ಕದಲ್ಲಿ ಇನ್ನೂ ಬಿಲ್ಡಿಂಗ್ಗಳಿದ್ದಾವೆ.